ಧರ್ಮಸ್ಥಳದ ಗ್ರಾಮದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟೀಮ್ಗೇನೋ ಸರ್ಕಾರ ಆದೇಶವನ್ನು ಕೊಟ್ಟಿದೆ, ನೀವು ತನಿಖೆ ಮಾಡಿ ಅಂತ. ಅವರಿನ್ನೂ ಕೂಡ ಫೀಲ್ಡ್ಗೆ ಇಳಿದಿಲ್ಲ. ಫೀಲ್ಡ್ಗೆ ಇಳಿಯೋಕೆ ಮುಂಚೆ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಯಾವ್ಯಾವ ರೀತಿಯಲ್ಲಿ ತನಿಖೆ ಆಗುತ್ತೆ, ತನಿಖೆಗಿರುವಂತಹ ಸವಾಲು ಎಲ್ಲ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಆಮೇಲೆ ಟಾಸ್ಕ್ ಅನ್ನು ಕೊಟ್ಕೊಳ್ತಾರೆ. ಅಧಿಕಾರಿಗಳು ಅಸೈನ್ ಆಗಿದ್ದಾರಲ್ಲ, ಅವರಲ್ಲಿ ಸಿಬ್ಬಂದಿಗಳು ನಿರ್ವಹಿಸಬೇಕಾದಂತಹ ಕೆಲಸವನ್ನು ಹಂಚಿಕೆ ಮಾಡ್ತಾರೆ. ನೀವು ಮಿಸ್ಸಿಂಗ್ ರೆಕಾರ್ಡ್ಸನ್ನು ಹುಡುಕಿ, ನೀವು ಆ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಿ, ನೀವು ಆ FSL ತಜ್ಞರ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿರಿ. ಇನ್ನು ಅನಾಮಧೇಯ ವ್ಯಕ್ತಿಯ ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಆತ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ನ, ಈಗ ಆಲ್ ಆಫ್ ಅ ಸಡನ್ ಹೆಂಗೆ ಪ್ರತ್ಯಕ್ಷ ಆದ, ಮತ್ತು ಆತನ ಜೊತೆಗೆ ಬಂದಿರುವಂತಹ ವ್ಯಕ್ತಿಗಳು ಯಾರು, ಉದ್ದೇಶ ಏನಾಗಿತ್ತು, ನಿಜವಾಗ್ಲೂ ನೌಕರನ, ನಿಜವಾಗ್ಲೂ ಅಲ್ಲಿ ಈತನಿಗೆ ಅಕ್ರಮವಾಗಿ ಹೆಣಗಳನ್ನು ಹೂಳಿಸೋ ಕೆಲಸವನ್ನು ಮಾಡಲಾಗ್ತಾ ಇತ್ತಾ, ಅಥವಾ ಗ್ರಾಮ ಪಂಚಾಯತ್ ಹತ್ರ ರೆಕಾರ್ಡ್ಸ್ ಇದೆಯಾ ಆತ ತೋರಿಸುವಂತಹ ಜಾಗದಲ್ಲಿ, ಎಲ್ಲ ನೋಡ್ಕೊಳ್ಳಿ ಅಂತ ಒಬ್ರೊಬ್ಬರಿಗೆ ಒಂದೊಂದು. ಈಗ ಮ್ಯಾನ್ ಪವರ್ ಎಷ್ಟು ಅಂತ ನಾವು ನಿನ್ನೆ ಹೇಳ್ತಾ ಇದ್ವಿ ನಿಮಗೆ. ಆಲ್ಮೋಸ್ಟ್ ಒಂದು 20 ಅಧಿಕಾರಿಗಳ ಟೀಮು, 4 ಜನ IPS ಅಧಿಕಾರಿಗಳ ಅಂಡರ್ ಬರುತ್ತೆ ಅಂತ. ಸೊ ಆ 20 ಜನ ಅಧಿಕಾರಿಗಳಿಗೆ ನಿಮ್ಮ ಕೆಲಸ ಇದು, ನೀವು ಸ್ಪೆಸಿಫಿಕಲಿ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ತನಿಖೆ ಮಾಡಿ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆನೇ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು, ಬಟ್ ಇವತ್ತು ಪ್ರಾಬಬ್ಲಿ ಹೋಗಬಹುದು.